ಕುಮಟಾ ತಾಲೂಕಿನ ಅಗನಾಶಿನಿಯಲ್ಲಿ ಹಮ್ಮಿಕೊಂಡಿದ್ದ ಹರಿಕಂತ್ರ ಸಮಾಜದ 2024ನೇ ಸಾಲಿನ ಸುಗ್ಗಿ ಹಬ್ಬ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ ಪಟ್ಕಾರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಟ್ಕಾರ್ ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ರು. ಅಗನಾಶಿನಿ ನದಿಯ ತಟದಲ್ಲಿ ಸಂಜೆಯ ತಂಪಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ತುಂಬಾ ಸಂತೋಷವಾಗಿದೆ. ಯಾವುದೇ ಸಮಾಜದವರು ಇರಲಿ, ಅವರ ಕುಲಕಸುಬನ್ನೇ ಮಾಡಬೇಕೆಂದು ನಿಯಮವಿಲ್ಲ. ಮೀನುಗಾರರು ಕೇವಲ ಮೀನುಗಾರಿಕೆಗೆ ಮಾತ್ರ ಸೀಮಿತವಾಗದೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತಾಗಬೇಕು ಎಂದು ಹೇಳಿದರು. ಅಂಗ್ರೆಯವರೇ, ಹಾಗೆ ಈ ಒಂದು ಭಾಗದ ಸಮಾಜದ ಅಧ್ಯಕ್ಷರು ಆದಂಥ ಮಂಜುನಾಥ್ ನಾಗಪ್ಪ ಹರಿಕಾಂತ್ರವರೇ, ಹಾಗೆ ಇನ್ನೋರ್ವ ಆತ್ಮೀಯ ಸ್ನೇಹಿತರು, ಪತ್ರಕರ್ತರು, ನನಗೆ ಬಹಳ ಖುಷಿಯಾದ್ದು ನಮ್ಮ ಪ್ರಮೋದ್ ಹರಿಕಾಂತ್ರವರೇ, ಹಾಗೂ ಇನ್ನೋರ್ವ ಯಜಮಾನರು ಹರಿಕಾಂತ್ ಸಮಾಜ ಶ್ರೀ ನಾಗಪ್ಪ ಲಕ್ಕುಮನೆಯವರೇ, ಹಾಗೂ ನನ್ನ ಆತ್ಮೀಯರು ಆದಂಥ ಇನ್ನು ಅತಿಥಿಗಳಾಗಿ ಆಗಮಿಸಿದ್ದ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರ ಟಿಬಿ ಹರಿಕಾಂತ್ ಮಾತನಾಡಿ, ಮೀನುಗಾರರಿಗೂ ನಾಯಕತ್ವ ಗುಣ ಇರುತ್ತದೆ. ನಮ್ಮ ದೇಶ ಸ್ವಾತಂತ್ರ್ಯಕ್ಕೂ ಮುನ್ನ ಗಡಿಯಲ್ಲಿ ಸೈನಿಕರಿಗಿಂತ ಹೆಚ್ಚು ಮೀನುಗಾರರಿದ್ರು. ಆದ್ರೀಗ ಮೀನುಗಾರಿಕೆ ಜೊತೆಗೆ ಮೀನುಗಾರರ ಸಮುದಾಯವನ್ನು ಉಳಿಸಬೇಕು. ಸುಗ್ಗಿ ಹಬ್ಬ ವರ್ಷದಿಂದ ಹೆಚ್ಚು ಬೆಳೆಯಲಿ. ನಿಮ್ಮ ಬೆಂಬಲಕ್ಕೆ ನಾನು ನನ್ನ ಪತ್ರಿಕೆ ಸದಾ ಜೊತೆಗಿರುತ್ತೇನೆ ಎಂದು ಹೇಳಿದ್ರು. ಆ 3 ಕೋಟಿ ಮೀನುಗಾರರು ನಮ್ಮ ದೇಶದ ಸಮುದ್ರದ ಕಣ್ಣು ಕಿವಿ ಅಂತ ಕರೀತಾರೆ. ನೌಕಾಸೇನೆಯವರು ಮೀನುಗಾರರನ್ನ ಕಣ್ಣು ಕಿವಿ ಅಂತ ಕರೀತಾರೆ. ಆದರೂ ನಮಗೆ ಮೀನುಗಾರಿಕೆ ಅಂತಂದ್ರೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ. ನಾನು ಎಲ್ಲೂ ಮುಜುಗರ ಪಟ್ಟಿಲ್ಲ. ನಾ ಹರಿಕಾಂತ್ರ ಅಂತ ನನ್ನ ಹೆಸರಲ್ಲೇ ಬರ್ತದೆ. ಎಲ್ಲರೂ ಹೇಳಬೇಕು, ಯಾವ ಸಮುದಾಯ ನಮ್ಮ ಹುಟ್ಟುತ್ತಾ ಇರೋ ಜನ್ಮ ಸಹ ಬಂದಿರುವಂತಹ ಕಲೆ, ಜನ್ಮತಃ ಬಂದಿರುವಂತಹ ಹೆಸರು, ಹಿನ್ನೆಲೆ, ಅದು ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರ್ತದೆ. ಮೀನುಗಾರರಿಗೆ ಮೀನು ಹಿಡಿದ್ರೆ ಸಭಾ ಕಾರ್ಯಕ್ರಮದ ಮುನ್ನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸುಗ್ಗಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ರಸಮಂಜರಿ ಕಾರ್ಯಕ್ರಮ ಎಲ್ಲರನ್ನೂ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಭಟ್ಕಳದ ಹೆಸರಾಂತ ಜೇಂಕಾರ್ ಮೆಲೋಡಿಯಸ್ ತಂಡದಿಂದ ನಡೆದ ಸಂಗೀತ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಜೊತೆಗೆ ಕಲರ್ಸ್ ಕನ್ನಡದ ಕನ್ನಡ ಕೋಗಿಲೆ ಸೀಸನ್ 2 ಸ್ಪರ್ಧಿ ದಿವ್ಯಾ ರಾಮಚಂದ್ರ ಹಾಡಿಗೆ ಪ್ರೇಕ್ಷಕರು ಹಾಗೂ ಸಂಘಟಕರೇ ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಒಟ್ಟಿನಲ್ಲಿ ಜಾನಪದ ಕಲೆಗಳು ವಿನಾಶದ ಅಂಚಿನಲ್ಲಿರುವ ಈ ದಿನಗಳಲ್ಲಿ ತಲೆತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸುಗ್ಗಿಯಲ್ಲಿ ಮಕ್ಕಳು, ಯುವಕರು ಸಹ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಳ್ಳುವುದರಿಂದ ಮುಂದಿನ ಪೀಳಿಗೆಗೂ ಆಚರಣೆಗಳನ್ನು ತಿಳಿಸಿಕೊಡುವಲ್ಲಿ ಸುಗ್ಗಿ ಕುಣಿತ ಸಹಕಾರಿಯಾಗಿದೆ ಅನ್ನೋದಕ್ಕೆ ಹರಿಕಂತ್ರ ಸಮಾಜದ ಈ ಒಗ್ಗಟ್ಟಿನ ಆಚರಣೆ ಮಾದರಿಯಾಗಿದೆ. ವಿಶ್ವನಾಥ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.